ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ವಿಸರಲ್ ಫ್ಯಾಟ್ ನಮ್ಮ ದೇಹನ ಹಿಂಡಿ ಹಿಪ್ಪೆ ಮಾಡಿ ನೋವು ಕೊಟ್ಟು ನಮಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ನ ಶುರುನಲ್ಲೇ ಸ್ಟಾರ್ಟ್ ಮಾಡಿ ಯಾಕಪ್ಪ ಈ ಬೊಜ್ಜು ಬಂತು ಅಂತ ಹೇಳಿ ಹೊಟ್ಟೆನ ಹಿಡ್ಕೊಳ್ತೀವಲ್ವಾ, ಆ ಹೊಟ್ಟೆ ಫ್ಯಾಟ್ ಅಂದರೆ ನಮ್ಮ ಎದೆಯಿಂದ ಕೆಳಗಡೆ, ಸೊಂಟದಿಂದ ಮೇಲ್ಗಡೆ, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂಥ ಆರ್ಗನ್ಸ್ಗಳಿಗೆ ಸ್ಯಾಂಡ್ವಿಚ್ ಥರ ಅಂಟ್ಕೊಂಡಿರುವಂತಹ ಸ್ಟಬನ್ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟೇ ಇವತ್ತಿನ ವಿಷಯ. ಫಸ್ಟ್ ಆಫ್ ಆಲ್ ಇದೊಂದು ಫ್ಯಾಟ್ ಆ್ಯಕ್ಚುಲಿ ಇರಬೇಕು. ನಿಜವಾಗಿ ಬಾಡಿಯಲ್ಲಿ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ಫ್ಯಾಟ್ ತುಂಬ ಒಳ್ಳೆಯದು, ಬಟ್ ಎಷ್ಟಿರಬೇಕು ಅಷ್ಟಿದ್ರೆ ಮಾತ್ರ. ಯಾವಾಗ ಅದು ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೋ ತೊಂದರೆನೂ ಆಗುತ್ತೆ. ಹಾಗೆ ಈ ವಿಸರಲ್ ಫ್ಯಾಟ್ VF ಇದು ಇರೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಆರ್ಗನ್ಸ್ಗಳೆಲ್ಲ ಕೆಲಸ ಮಾಡೋಕ್ಕೆ ಒಂದಷ್ಟು ಸ್ಪೇಸ್ ಇರುತ್ತೆ. ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಸ್ ಆಗಿರ್ಬೋದು, ಬ್ಲ್ಯಾಡರ್ಸ್ಗಳಾಗಿರ್ಬೋದು, ಎನಿವನ್ ಯಾವುದೇ ಆಗಿರಲಿ ಆರ್ಗನ್ಸ್ಗಳು ಕೆಲಸ ಮಾಡೋಕ್ಕೆ ಒಂದಷ್ಟು ಸ್ಪೇಸ್ ಇರುತ್ತೆ ಒಳಗಡೆ. ನೀವೆಲ್ಲ ಚಿತ್ರಪಟದಲ್ಲೆಲ್ಲ ನೋಡಿರ್ತೀರ. ಸೊ ಆ ಸ್ಪೇಸ್ಗಳ ಮಧ್ಯೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ 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 ಅವುಗಳು ಸರಿಯಾಗಿ ಕೆಲಸ ಮಾಡದೇ ಇರೋಕ್ಕಾಗುತ್ತೆ. ಇದರಿಂದ ನಮಗೆ ಸ್ಪೆಷಲಿ ಲೇಡೀಸ್ನಲ್ಲಿ ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂಸ್ಗಳಾಗುವಂಥದ್ದು, ಕಿಬ್ಬೊಟ್ಟೆ ನೋವು ಬರುವಂಥದ್ದು, ಅತಿಯಾದ ಬೊಜ್ಜು ಬರುವಂಥದ್ದು, ಇದೆಲ್ಲ ದಪ್ಪ ದಪ್ಪ ಕಾಣಿಸೋವಂಥದ್ದು, ಮತ್ತು ಗಂಡಸರಲ್ಲೂ ಕೂಡ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಫ್ಯಾಟಿ ಲಿವರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಒಬ್ಯಾಸಿಟಿ ಆಬ್ವಿಯಸ್ಲಿ ಆಗುತ್ತೆ. ಎಸ್ ಎಮ್ ಆಗುತ್ತೆ, ಎಮ್ ಇದೆ ಎಕ್ಸರ್ಸೈಸ್ ಡ್ರೆಸ್ ಟರ್ನ್ ಆಗುತ್ತೆ, ಡಂಗೆ XXL XXX ಹಂಗೆ ಹೋಗ್ತಾ ಆಗುತ್ತೆ. ಪ್ಯಾಂಟು ಅಷ್ಟೇ 40, 42, 44, 45 ಹೀಗೆ ಇನ್ಕ್ರೀಸ್ ಆಗ್ತಾನೇ ಹೋಗ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ಮೆಡಿಕಲ್ ಟರ್ಮ್ಸ್ ತುಂಬ ಇದೆ, ಮೆಟಬಾಲಿಸಮ್ ಲೋ ಸಿಂಡ್ರೋಮ್ ಇದೆಲ್ಲ ಇಷ್ಟೊಂದಿದೆ. ಬಟ್ ಸಿಂಪಲಾಗಿ ನಾನು ಹೇಳ್ಕೊಂಡು ಕೊಡ್ತೀನಿ. ಇದಕ್ಕೆಲ್ಲ ಏನು ರೀಸನ್? ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಜಾಸ್ತಿ ಇವಾಗಿನ ಮಾಡ್ರನ್ ಲೈಫ್ಸಲ್ಲಿ ಮೊದಲೆಷ್ಟು ಊಟ ಮಾಡ್ತಿದ್ವಿ, ಹೆಚ್ಚು ಕಡಿಮೆ ಅಷ್ಟೇ ಊಟ ಮಾಡ್ತಿದ್ವಿ, ಬಟ್ ಕ್ಯಾಲರಿ ಬರ್ನ್ ಮಾಡೋಕ್ಕಾಗ್ತಿಲ್ಲ. ಸಿಂಪಲಾಗಿ ಹೇಳ್ಬೇಕಂತ ಮೊದಲು ನಾವು ಸ್ಕೂಲು ಕಾಲೇಜ್ ಡ್ರೆಸ್ಸಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಊಟನೂ ಮಾಡ್ತಿದ್ವಿ, ಹಂಗೆ ಅದ್ರ ತಕ್ಕಂಥ ಕೆಲಸನೂ ಮಾಡ್ತಿದ್ವಿ. ಸೊ ಹಂಗಾಗಿ ನಮಗೇನು ಅಷ್ಟು ದಪ್ಪ ಅಂತ ಫೀಲ್ ಆಗ್ತಾ ಇರಲ್ಲ. ಸೊ ಯಾವಾಗ ನಾವು ಕೆಲಸಕ್ಕೆ ಸೇರೋಕ್ಕೆ ಶುರು ಮಾಡ್ತೀವೋ, ಕೂತ್ಕೊಂಡು ಮಾಡೋ ಕೆಲಸ, ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಮಾಡೋ ಕೆಲಸ, ಈ ಥರ ಅಥವಾ ಹೊರಗಡೆ ಆಫೀಸ್ ಕೆಲಸ ಅಥವಾ ಮಾರ್ಕೆಟಿಂಗ್ ಅಥವಾ ಬೈಕಲ್ಲಿ ಕಾರಲ್ಲಿ ಓಡಾಡೋ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಊಟ ನಾವು 3 times 4 times ತಿಂತಾನೆ ಇರ್ತೀವಿ. ಅವು ಸ್ನ್ಯಾಕ್ಸ್ ಅಂತೆ, ಕಾಫಿ ಟೀ ಎಲ್ಲ ತಿಂತಾನೆ ಇರ್ತೀವಿ, ತೊಗೊಳ್ತಾನೆ ಇರ್ತೀವಿ. ಇದೆಲ್ಲ ಏನಾಗುತ್ತೆ, ಬಂದ್ ಮಾಡೋಕ್ಕಾಗದೇ ಇರೋಂತಹ ಎಲ್ಲ ಕ್ಯಾಲರೀಸ್ಗಳು ಡೇ ಬೈ ಡೇ ಎನರ್ಜಿಯಿಂದ ಫ್ಯಾಟಿಂದ ಇವೆಲ್ಲ ದಪ್ಪ ಆಗ್ತಾ 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 ಅದಕ್ಕೆ ಔಟ್ ಆಫ್ ಕಂಟ್ರೋಲ್ ಆಗೋಕ್ಕೆ ಶುರುವಾಗುತ್ತೆ. ಸಿಂಪಲ್ ಅಷ್ಟೇ. ನಮ್ಮ ದೇಹ ಖರ್ಚು ಮಾಡದೆ ಉಳಿಸುವಂತಹ ಕೊಬ್ಬನ್ನು ನಮ್ಮ ದೇಹ ಎನರ್ಜಿ ಸೋರ್ಸಾಗಿ ಇಟ್ಕೊಳ್ಳುತ್ತೆ. ಒನ್ಸ್ ನೀವು ಅದನ್ನೂ ಖರ್ಚು ಮಾಡಿದೆ ಮತ್ತೆ ನೀವು ಫುಡ್ನ ಇಂಟೇಕ್ ಮಾಡ್ತಾನೆ ಇದ್ದರೆ ಅದೇನಾಗುತ್ತೆ, ಡೇ ಬೈ ಡೇ ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ನೀವು ಒಬೆಸಿಟಿ, ಮಾರ್ಬಿಡ್ ಒಬೆಸಿಟಿ, ಓವರ್ ವೇಟ್ ಹೀಗೆಲ್ಲ ಆಗೋದಕ್ಕೆ ಇದು ರೀಸನ್. ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ಗಳಿದೆ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ನಾವು ದಪ್ಪ ಆದರೆ ಏನಾಗಲಿ ಅದು ಎಲ್ಲರಿಗೂ ಗೊತ್ತು, ಅದರಲ್ಲಿ ನಾನು ಸ್ಪೆಷಲಾಗಿ ಹೇಳೋಕ್ಕಾಗಲ್ಲ. ಈಗ ಅದಕ್ಕಿರುವಂತಹ ಸುಲಭವಾಗಿ ಇಳಿಸುವಂಥ ಕ್ರಿಯೆಗಳ ಬಗ್ಗೆ ಹೇಳ್ತೀನಿ. ಬಟ್ ತುಂಬ ಜನ ಮಿಸ್ಟೇಕ್ಸ್ ಮಾಡ್ಕೊಂಡಿರೋದು, ನೀವು ಕ್ರಂಚಸ್ ಮಾಡಿದ್ರೆ ಅಥವಾ ಓಡಿದ್ರೆ, ಜಂಪಿಂಗ್ ಜಾಕ್ಸ್ ಮಾಡಿದ್ರೆ ಇದರಿಂದ ನೀವು ಹೊಟ್ಟೆ ಫ್ಯಾಟ್ನ ಕಡಿಮೆ ಮಾಡ್ತೀನಿ ಅನ್ನೋದು ತಪ್ಪು ಕಲ್ಪನೆ ತುಂಬ ಜನರಲ್ಲಿ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನೀವು ಕ್ಯಾಲರಿ ಬರ್ನ್ ಮಾಡಿದ್ರೆ ನಿಮ್ಮ ಬಾಡಿ ಇರುವಂತಹ ಎಕ್ಸಸ್ ಆಫ್ ಫ್ಯಾಟ್ ಎನರ್ಜಿಯಾಗಿ ಕನ್ವರ್ಟ್ ಏನೋ ಆಗುತ್ತೆ ನಿಜ, ಬಟ್ ಅದು ಹೊಟ್ಟೆಯಿಂದನೇ ಆಗಬೇಕಂತ ಏನಿಲ್ಲ. ನಿಮ್ಮ ಬಾಡಿಯಲ್ಲಿ ಹೊಟ್ಟೆಲಿ ಮಾತ್ರ ಫ್ಯಾಟ್ ಇಲ್ಲ, ನಿಮ್ಮ ತಲೆಯಿಂದ ಕಾಲಿನ ಬೆರಳಿನ ಉಗುರಿನವರೆಗೂ ಕೂಡ ಕೊಬ್ಬು ಆವಿಷ್ಕಾರ ಆಗೋಗಿದೆ. ಅದರಲ್ಲಿ ಒಂದು ಟೈಪ್ ಬಗ್ಗೆ ನಮಗೆ ಹೇಳಿದ್ದು, ಇದೆಲ್ಲ TSF ಇದೆ, ಟ್ರಂಕ್ ಸಬ್ಕ್ಯೂಟ್ ಫ್ಯಾಟ್ ಇದೆ, ನೆಕ್ಸ್ಟ್ ಟೋಟಲ್ ಫ್ಯಾಟ್ ಇದೆ ಕೆಳಗವರೆಗೂ ಕೂಡ, ನೆಕ್ಸ್ಟ್ VF ವಿಸರಲ್ ಫ್ಯಾಟ್ ಕೂಡ ಇದೆ. ಹೀಗೆ ಫ್ಯಾಟ್ ಪರ್ಸೆಂಟೇಜ್ಗಳಿದೆ. ಹಾಗೆ 639 ಮಸಲ್ಸ್ ಕೂಡ ಇದೆ, ಟಿಶ್ಯೂಸ್ಗಳು ಕೂಡ ಇದೆ, ಅದರದ್ದು ಪ್ರಾಪರ್ಟೀಸ್ ಕೂಡ ಇದೆ. ಹೀಗೆಲ್ಲ ಇದೆ. ವಾಲಂಟ್ರಿ ಮಸಲ್ಸ್, ಇನ್ವಾಲಂಟ್ರಿ ಮಸಲ್ಸ್, ಹೀಗೆ ತುಂಬ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ. ಅದರಲ್ಲಿ ಒಂದು ವಿಸರಲ್ ಫ್ಯಾಟ್ ಬಗ್ಗೆ ಮಾತ್ರ ಹೇಳ್ತಿರೋದು. ನೀವು ಎಕ್ಸ್ಟ್ರಾ ಕೆಲಸ ಮಾಡಿದಾಗ ಅಥವಾ ವರ್ಕೌಟ್ ಮಾಡಿದಾಗ ನಿಮ್ಮ ಬಾಡಿದಲ್ಲಿ ಎಕ್ಸಸ್ ಫ್ಯಾಟ್ ಎಲ್ಲಿದೆಯೋ ಕರಗಕ್ಕೆ ಶುರುವಾಗ, ಅದು ಬಾಡಿದು ಪ್ರಿಯಾರಿಟಿ, ಅದು ಹೊಟ್ಟೆ ತಗೋಬೇಕಂತ ಏನಿಲ್ಲ. ತುಂಬ ಜನ TV ತೋರಿಸ್ತಾರೆ ಅಥವಾ ಯೂಟ್ಯೂಬೆಲ್ಲ ತೋರಿಸ್ತಾರೆ, ಹೊಟ್ಟೆ ಎಕ್ಸಸೈಸ್ ಮಾಡ್ಬಿಡೋದು, ಜಂಪಿಂಗ್ ಜಾಕ್ಸ್ ಮಾಡ್ಬಿಡೋದು, ಹೀಗೆಲ್ಲ ಮಾಡಿದ್ರೆ ಹೊಟ್ಟೆ ಫ್ಯಾಟ್ನ ಮಾತ್ರ ಕರಗಿಸ್ತಾರೆ. ಆ್ಯಕ್ಚುಲಿ ನೀವು 6 ಪ್ಯಾಕ್ ಮಾಡ್ಬೋದು ಅಷ್ಟೇ. ನಿಮ್ಮದು ಫ್ಲಾಟ್ ಆಗಿತ್ತು, ಮಸಲ್ಸಲ್ಲಿ ಕ್ವಾಲಿಟಿ ಇಲ್ಲ, ಆ ಮಸಲ್ಸನ್ನು ನೀವು ಡೆವಲಪ್ಮೆಂಟ್ ಮಾಡ್ಬೋದು ಅಷ್ಟೇ. 6 ಪ್ಯಾಕ್ ಮಾಡ್ಬೋದು, ಟೈಟ್ ಮಾಡ್ಬೋದು ಅಷ್ಟೇ. ಬಟ್ ಇದೊಂದು ಫ್ಯಾಟ್ನ ಕರಗಿಸ್ಬೇಕಂದ್ರೆ ನಿಮಗೆ ಕ್ಯಾಲರಿ ಡಿಫಿಸಿಟ್ ಬಿಟ್ಟು ಬೇರೆ ಯಾವ ಮೆಥಡ್ ಕೂಡ ಇಲ್ಲ. ನೀವು ಏನು ಡಯಟ್ ಮಾಡಿದ್ರು ಕೂಡ ಕ್ಯಾಲರಿ ಡಿಫಿಸಿಟ್ ಅನ್ನೋ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟು ಫ್ಯಾಟ್ ಲಾಸ್ಗೆ ಮತ್ತು ಮಸಲ್ ಗೇನ್ಗೆ. ಇದರಲ್ಲಿ ಡಯಟ್ ತುಂಬ ಇಂಪಾರ್ಟೆಂಟ್. ತುಂಬ ಜನ ಬರೀ ವರ್ಕೌಟ್ ಓನ್ಲಿ ವರ್ಕೌಟ್ 20% ಮಾತ್ರ. ಇನ್ನು 80% ನಿಂತಿರೋದು ನಿಮ್ಮ ಡಯಟ್ ಮೇಲೆ. ಅದ್ರ ಜೊತೆಗೆ 100% ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್.
ನೀರು ಕುಡಿಯೋದು, ನಿದ್ರೆ ಮಾಡೋದು, ಸ್ಟ್ರೆಸ್ಲೆಸ್ ಆಗಿ ಇಟ್ಕೊಳ್ಳೋ ಅಂಥದ್ದು, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಬರೀ ವರ್ಕೌಟ್ ಮಾಡಿಬಿಟ್ರೆ ಸಣ್ಣ ಆಗ್ಬಿಡ್ತೀವಿ, ವರ್ಕೌಟ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀವಿ. ನಿಮ್ಮ ತಲೆ ಎಂಥದ್ದು ಆಗಲ್ಲ. ವರ್ಕೌಟ್ ಮಾಡ್ತಾನೆ ಇದೆ, ನೀವು ಚೆನ್ನಾಗಿ ತಿಂತಾನೆ ಇದ್ರೆ ಎಲ್ಲಿ ಸಣ್ಣ ಆಗ್ತೀರಾ? ನಾನು ನೋಡ್ತೀನಿ ನಮ್ಮ ಜೊತೆ ತುಂಬ ಜನ ವರ್ಕೌಟ್ ಮಾಡ್ತಾರೆ, ಅಲ್ಲಿ ಬಂದ್ಬಿಟ್ಟು ಮತ್ತೆ ಕಾಫಿ ಕುಡಿತಾರೆ. ಅಲ್ಲಿ ಕಷ್ಟಪಟ್ಟು 100 ಕ್ಯಾಲೋರಿ ಬರ್ನ್ ಮಾಡಿರ್ತಾರೆ ಟ್ರೆಡ್ಮಿಲ್ ಮೇಲೆ ಎಗ್ರಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ಶುದ್ಧ ಕ್ಯಾಪಚಿನೋ ಅಂತೆ ಕೋಲ್ಡ್ ಕಾಫಿ ಎಲ್ಲ ಕುಡ್ಬಿಟ್ಟು ಅಲ್ಲಿ ಎಷ್ಟು ಬರ್ನ್ ಮಾಡಿದಾರೋ ಅಷ್ಟೇ ಇಲ್ಲಿ ತುಂಬಿಕೊಳ್ತಾರೆ. ಇದಕ್ಕೆ ಯಾಕೆ ಮಾಡಬೇಕಿತ್ತು ನೋಡಿ? ಕಷ್ಟಪಟ್ಟು ಕ್ಯಾಲೋರಿ ಬರ್ನ್ ಮಾಡೋದು ತುಂಬ ತುಂಬ ಕಷ್ಟನೇ ಅದು. ಇಲ್ಲಿ ನೋಡಿ, ಇಷ್ಟಪಟ್ಟು 2 ನಿಮಿಷದಲ್ಲಿ ಕಾಫಿ ತುಂಬ್ಕೊಂಡ್ಬಿಟ್ರು. ಇದು ಆ್ಯಕ್ಚುಲಿ ಆಗುತ್ತೆ. ಸೊ ಇದು ರಾಂಗ್ ಮೆಥಡ್. ಆ್ಯಕ್ಚುಲಿ ಕ್ಯಾಲೋರಿ ಡಿಫಿಸಿಟ್ ತುಂಬಾ ಇಂಪಾರ್ಟೆಂಟು ನಿಮ್ಮ ಫ್ಯಾಟ್ ಲಾಸ್, ಮಸಲ್ ಗೈನ್, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಗೆ. ಸೊ ಇದರಲ್ಲಿ ನಿಮ್ಮ ಮೈಂಟೆನೆನ್ಸ್ ಕ್ಯಾಲೋರಿ ಆ್ಯಾವ್ರೇಜಾಗಿ ಆ್ಯಾವರೇಜಾಗಿ 1500 2000 ಕ್ಯಾಲೋರಿ ಇರುತ್ತೆ. ಮೇಬಿ ಈ ಟಾಪಿಕ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಂಬರ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನೋ ಡಯಟ್ ಪ್ರೋಗ್ರಾಮ್ಸ್ ಆಗಿಲ್ಲ, ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಆಗಲಿ, ವೆಯ್ಟ್ ಗೇನ್ ಪ್ರೋಗ್ರಾಮ್ ಆಗಲಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಆಗಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕಾಲ್ ಬ್ಯಾಕ್ ಮಾಡಿ, ಖಂಡಿತ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಸೊ ಈ ಕ್ಯಾಲೋರಿ ಡೆಫಿಸಿಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡೋದು ನ್ಯೂಟ್ರಿಷನ್. ಸೊ ನಮ್ಮ ಬಾಡಿಗೆ ನಾವು ಎಷ್ಟು ಮಟ್ಟಿಗೆ ನಾವು ಪ್ರೋಟೀನ್ ಇಂಟೇಕ್ನ ಮಾಡೋಕ್ಕೆ ಶುರು ಮಾಡ್ತೀವೋ, ಈಸಿ ಡೈಜೆಸ್ಟೇಬಲ್ ಪ್ರೋಟೀನ್ನ ಕೊಡೋಕ್ಕೆ ಶುರು ಮಾಡ್ತೀವೋ, ಅಷ್ಟು ನಮ್ಮ ಬಾಡಿ ಅದನ್ನ ಅಬ್ಸರ್ವ್ ಮಾಡಿ ಮಸಲ್ ಗೈನ್ ಮಾಡೋಕ್ಕೆ ಶುರು ಮಾಡುತ್ತೆ. ಮಸಲ್ ಗೈನ್ ಯಾವಾಗ ಆಗೋಕ್ಕೆ ಶುರು ಆಗುತ್ತೋ ಫ್ಯಾಟ್ ಲಾಸ್ ಆಟೋಮೆಟಿಕ್ಲಿ ಆಗುತ್ತೆ. ಫ್ಯಾಟ್ ಲಾಸ್ ಮಾಡೋಕ್ಕೆ ಸಪ್ರೇಟ್ ಪ್ರೋಗ್ರಾಮ್ ಇಲ್ಲ. ನೀವು ಮಸಲ್ ಗೈನ್ ಆದರೆ ಆಟೋಮೆಟಿಕ್ಲಿ ಫ್ಯಾಟ್ ಲಾಸ್ ಆಗುತ್ತೆ. ಸಿಂಪಲ್. ಈಗ ಹೆಂಗೆ ನಮ್ಮ ಕೊಲೆಸ್ಟ್ರಾಲಲ್ಲಿ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿನಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೋ, ಇದು ಸೇಮ್ ಟು ಸೇಮ್ ಹಾಗೇನೆ. ಸೊ ಫ್ಯಾಟ್ನ ಕಮ್ಮಿ ಮಾಡಬೇಕಂತ ಹೇಳಿದ್ರೆ ನಾವು ಮಸಲ್ಸ್ನ ಗೈನ್ ಮಾಡಬೇಕು. ಮಸಲ್ಸ್ನ ಗೈನ್ ಮಾಡಬೇಕಂದ್ರೆ ಅದಕ್ಕೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ತುಂಬ ಜನ ಪ್ರೋಟೀನ್ ಅಂದರೆ ಭಯ ಬೀಳ್ತು. ಇವು ಪ್ರೋಟೀನ್ನ ನಾವು ಜಿಮ್ ಹೋಗ್ಬೇಕು, ನಮ್ಮ ಬಾಡಿ ಏನಾಗ್ಬಿಡುತ್ತೆ. ಪ್ರೋಟೀನ್ ಬೇರೆ, ಪ್ರೋಟೀನ್ ತುಂಬ ಫುಡ್ನಲ್ಲೂ ಇದೆ. ಬಟ್ ಇತ್ತೀಚಿನ ಫುಡ್ಡಲ್ಲಿ ನಿಮ್ಮ ಬಾಡಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ, ಮತ್ತು ಒಂದು ತೊಗೊಂಡ್ರೆ ಒಂದು ಬೇಡದಿರೋದೆಲ್ಲ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಸೊ ಅದು ನಮ್ಮನ್ನ ಶೂರ್ ಮಾಡೋಕ್ಕಾಗಲ್ಲ. ವೇ ಪ್ರೋಟೀನ್ ಇಸ್ ಗುಡ್, ಬಟ್ ಹರ್ಬಲ್ ಲೈಫ್ ಈಸ್ ಬೆಸ್ಟ್. ಬಿಕಾಸ್ ಅದರಲ್ಲಿ ಬರೀ ಪ್ರೋಟೀನ್ ಮಾತ್ರ ಇಲ್ಲ, ಪ್ರೋಟೀನ್ ಜೊತೆಗೆ ವೈಟಮಿನ್ಸು, ಮಿನರಲ್ಸ್ ಹೀಗೆಲ್ಲ ಒಂದಷ್ಟಿದೆ ಕಂಟೆಂಟ್ಸ್ ಇದೆ. ಮತ್ತು ಪರ್ಸನಲೈಸ್ ಕೂಡ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಟಾಪಿಕ್ ಮಾತಾಡೋಣ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬಾಡಿ ಪ್ರೋಟೀನ್ನ ಅಬ್ಸರ್ವ್ ಮಾಡೋಕ್ಕೆ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಒಂದಷ್ಟು ಬೇಕು. ವಿಟಮಿನ್ ಡಿ ಬೇಕು, ವಿಟಮಿನ್ ಸಿ ಬೇಕು, ವಿಟಮಿನ್ ಎ, ಅದು ನಮ್ಮ ಬ್ಲಡ್ ಅವ್ರು ಕರ್ಕೊಂಡೋಗಿ ಬಿಡೋದೇ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್, ಇದೆಲ್ಲ ನಮ್ಮ ಬಾಡಿಗೆ ಬೇಕು. ಸುಮ್ಮನೆ ಪ್ರೋಟೀನ್ ತಿನ್ಬಿಡೋದಲ್ಲ. ತುಂಬ ಜನ ಪ್ರೋಟೀನ್ಗೋಸ್ಕರ ಚಿಕನ್ ಮಟನ್ ತಿನ್ಕೊಂಡು ಕೂತ್ಕೊತಾರೆ. ಸೊ ಅದೆಲ್ಲ ನಿಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ನ ಬೆಳೆಸ್ತಾ ಪ್ರೋಟೀನ್ ಸಿಕ್ಬಿಡುತ್ತೆ ಚೀಪ್ ಆ್ಯಂಡ್ ಸೋರ್ಸಲ್ಲಿ. ಬಟ್ ನಿಮ್ಮ ಬಾಡಿನಲ್ಲಿ ಬೇಡದಿರೋ ಕೊಲೆಸ್ಟ್ರಾಲ್ನ ಬೆಳೆಸ್ತಾ ಹೋಗುತ್ತೆ. ಸೊ ಹಂಗಾಗಿ ಕ್ಯಾಲೋರಿ ಕಡಿಮೆ ಇರಬೇಕು, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರಬೇಕು, ಎಸ್ಪೆಷಲಿ ಪ್ರೋಟೀನ್. ಸೊ ಈ ಥರ ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ಮಸಲ್ ಗೇನ್ ಆಗಿ ಫ್ಯಾಟ್ ಲೂಸ್ ಆಗ್ತಾ ಆಟೋಮೆಟಿಕ್ಲಿ ನಿಮ್ಮ ಬಾಡಿನಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಇದೆಯೋ ಅವೆಲ್ಲ ರೆಡ್ಯೂಸ್ ಆಗಿ ಶುರುವಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾವುದು ನಿಮಗೆ ಫಸ್ಟ್ ಫ್ಯಾಟ್ ಶೇಖರಣೆ ಆಗುತ್ತೋ, ಕೆಲವು ಹೊಟ್ಟೆನಲ್ಲಿ ಶೇಖರಣೆ ಆಗುತ್ತೆ, ಕೆಲವರಿಗೆ ಥೈಸಲ್ಲಿ ಆಗುತ್ತೆ, ಕೆಲವರಿಗೆ ಫೇಸಲ್ಲಿ ಆಗುತ್ತೆ, ಕೆಲವರಿಗೆ ಚೆಸ್ಟಲ್ಲಿ ಆಗುತ್ತೆ. ಯಾರಿಗೆ ಫಸ್ಟ್ ಫ್ಯಾಟ್ ಎಲ್ಲಿ ಸ್ಟೋರೇಜ್ ಆಗುತ್ತೋ ಅದು ಲಾಸ್ಟಲ್ಲಿ ಹೋಗುತ್ತೆ, ಎಸ್ಪೆಷಲಿ ಹೊಟ್ಟೆ. ಆ್ಯಕ್ಚುಲಿ ಹೊಟ್ಟೆ ಸ್ಟಾರ್ಟ್ ತುಂಬ ಜನಕ್ಕೆ ಫಾಸ್ಟಾಗಿ ಬರೋದು ಹೊಟ್ಟೆ, ಇಂಡಿಯನ್ಸ್ಗೆ. ಸೊ ಹಂಗಾಗಿ ಹೊಟ್ಟೆ ಲಾಸ್ಟಲ್ಲೇ ಹೋಗೋದು. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರೋಗ್ರಾಮ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಇದರಿಂದ ಯಾವ ಎಕ್ಸಸೈಸಿಂದನೂ ಕೂಡ ಪರ್ಟಿಕ್ಯುಲರ್ ಜಾಗದಲ್ಲಿ ಫ್ಯಾಟ್ನ ಲೂಸ್ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರಲ್ಲಿ ನೀವು ಮಸಲ್ ಗೇನ್ ಮಾಡ್ಬೋದು, ಬೈಸಿಪ್ಸ್ ಮಾತ್ರನೇ ಮಾಡ್ಬೋದು, ಟ್ರೈಸಿಪ್ಸ್ ಮಾತ್ರನೇ ಮಾಡ್ಬೋದು, ಥೈಸ್ನ ಮಾತ್ರನೇ ಬೆಳೆಸ್ಬೋದು, 6 ಪ್ಯಾಕ್ ಮಾತ್ರನೇ ಮಾಡ್ಬೋದು. ಬಟ್ ಅದೆಲ್ಲ ಮಸಲ್ಸನ್ನೇ ಗ್ರೋ ಮಾಡೋದಕ್ಕೆ, ವೇರ್ ಆ್ಯಂಡ್ ಟೇರ್ ಮಾಡೋಕ್ಕೆ ಎಕ್ಸಸೈಸ್ ಮಾಡ್ಬೋದು. ಅದು ಗ್ರೋ ಆಗೋಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಎಕ್ಸಸೈಸ್ ಮಾಡಿಬಿಟ್ರೆ ಸಣ್ಣ ಆಗ್ಬಿಡ್ತೀವಿ, ಎಕ್ಸಸೈಸ್ ಮಾಡೋದು ದಪ್ಪ ಆಗ್ಬಿಡ್ತೀವಿ. ರಾಂಗ್ ಅದು. ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಾಡಿನಲ್ಲಿರುವಂಥದ್ದು ಮಸಲ್ಸ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿದಾಗ, ಪ್ರೋಟೀನ್ನಾಗಲೂ ಬೇರೆ ನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡಿದಾಗ ಅದು ಕನ್ಸ್ಟ್ರಕ್ಟ್ ಆಗಿ ಅದು ಗ್ರೋ ಆಗುತ್ತೆ. ಇದು ಮಸಲ್ ಗೇನ್ ಆಗುವಂಥ ಫಾರ್ಮೆಟ್. ನೀವು ವರ್ಕೌಟ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಬಾಡಿನಲ್ಲಿರುವಂತಹ ಮಸಲ್ಸ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಅಟ್ಲೀಸ್ಟ್ ನಿಮ್ಮ ಐಡಿಯಲ್ ವೆಯ್ಟ್ ಎಷ್ಟಿದೆಯೋ ಅಷ್ಟು ಗ್ರಾಮ್ ಆದರೂ ಪ್ರೋಟೀನ್ ಕೊಡಬೇಕು. ಎಕ್ಸಾಂಪಲ್, ನಿಮ್ಮ ಐಡಿಯಲ್ ವೆಯ್ಟ್ 50 kg ಅಂತ ಹೇಳಿದ್ರೆ 50 ಗ್ರಾಮ್ನಷ್ಟು ಪ್ರೋಟೀನ್ನ ಇಡೀ ದಿವಸ 24 hours ಇಡೀ ದಿವಸ ನೀವು ಬ್ಯಾಲೆನ್ಸ್ ಮಾಡಿ ತಿನ್ನಲೇಬೇಕಾಗುತ್ತೆ. ಆವಾಗ ಅಷ್ಟೇ ನಿಮ್ಮ ಸ್ಕಿನ್, ಹೇರ್ ಅಥವಾ ನಿಮ್ಮ ಬಾಡಿಯಲ್ಲಿ ಎಷ್ಟೋ ಚಯಾಪಚಯ ಕ್ರಿಯೆಗಳಾಗಿರಬಹುದು ಅಥವಾ ಪ್ರತಿಯೊಂದು ಆಗಿರ್ಬೋದು, ಫ್ಯಾಟ್ ಮ್ಯಾನೇಜ್ಮೆಂಟ್, ವೆಯ್ಟ್ ಮತ್ತು ಮಸಲ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಕೂಡ ಪ್ರೋಟೀನ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ರೀಸೆಂಟಾಗಿ ನಾವು ಸಮ್ಮರ್ ವೆಯ್ಟ್ ಲಾಸ್ ಕ್ಯಾಂಪ್ ಶುರು ಮಾಡಿದ್ವಿ. ಸೊ ನಿಮ್ಮಲ್ಲಿ ಯಾರಿಗಾನ ಸಮ್ಮರ್ ವೆಯ್ಟ್ ಲಾಸ್ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ವರ್ಚುವಲ್ ಕೂಡ ಇದೆ, ಫಿಸಿಕಲ್ ಕೂಡ ಇದೆ. ಫಿಸಿಕಲ್ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಬರ್ಬೋದು, ವರ್ಚುವಲ್ ಅಂತ ಹೇಳಿದ್ರೆ ನೀವು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಸೊ ನಿಮಗೆ ಹುಷಾರಿಲ್ಲ, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಡಯಟ್ ಚಾರ್ಟ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಬೇರೆ ಎನಿಥಿಂಗ್ ಎಲ್ಸ್ ಏನೇ ಆಗಿರ್ಬೋದು ಕೂಡ ಎಲ್ಲದಕ್ಕೂ ನಿಮಗೆ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಸೊ ಕೋಚಸ್ಗಳು ತುಂಬ ಜನ ಇದ್ದಾರೆ.
ಕೋಚಸ್ ತಗೊಳ್ಳೋದ್ರೆ ಎಲ್ಲೋ ಇಲ್ಲ. ಸೊ ನಮ್ಮಲ್ಲೇ ಇದ್ದಾರೆ. ಸೊ ಲೇಡೀಸ್ ಕೋಚ್ ಕೂಡ ಇದ್ದಾರೆ, ಜೆಂಟ್ಸ್ ಕೋಚ್ ಕೂಡ ಇದ್ದಾರೆ. ಸೊ ಮಕ್ಕಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡೋ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೈ.